ಮೇಕೆದಾಟು ಪಾದಯಾತ್ರೆಗೆ ಕನ್ನಡ ಚಿತ್ರರಂಗ ಸಪೋರ್ಟ್ ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಲನಚಿತ್ರೋತ್ಸವ ಕೂಡ ಆಹ್ವಾನ ಕೊಟ್ಟರು ಕೂಡ ಅದಕ್ಕೂ ಕೂಡ ಬರದೆ ಉದ್ದಟತನ ತೋರ್ತಾ ಇದ್ದಾರೆ ಅನ್ನೋ ಒಂದು ಅಸಮಾಧಾನದ ಮಾತುಗಳನ್ನ ಗಣಿಗ ರವಿಕುಮಾರ್ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸರ್, ಪ್ರಮುಖವಾಗಿ ತಾವ್ ಹೇಳಿದ್ರಿ, ರಶ್ಮಿಕಾ ಮಂದಣ್ಣ ಅವರಿಗೆ ಆಹ್ವಾನ ಕೊಟ್ಟರು, ಅವ್ರು ಬಂದಿಲ್ಲ, ಇವ್ರಿಗೆ ಕನ್ನಡ ನೆಲ ಜಲದ ಬಗ್ಗೆ ಯಾವುದೇ ಒಂದು ಆಸಕ್ತಿ ಇಲ್ಲ ಅನ್ನೋ ಪ್ರಶ್ನೆ ನೀವು ಎತ್ತುತ್ತಾ ಇದ್ದೀರಿ. ಮೇಕೆದಾಟು ಹೋರಾಟ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಅದು ಪಕ್ಷಾತೀತದ ಹೋರಾಟ. ಕಾಂಗ್ರೆಸ್ ಪಕ್ಷದ ನಾಯಕರು ನಾಯಕತ್ವವನ್ನು ತಗೊಂಡಿದ್ರು. ತಮಿಳುನಾಡಿಗೆ ನೀರು ತೊಂದರೆ ಆಗ್ತಾ ಇದೆ ಕರ್ನಾಟಕದವ್ರಿಗೆ, ಅದಕ್ಕೆ ಅಣೆಕಟ್ಟು ಕಟ್ಟಬೇಕು ಅಂತ ಮೇಕೆದಾಟು ಅಣೆಕಟ್ಟು ಕಟ್ಟಿದ ತಕ್ಷಣ ಕಾಂಗ್ರೆಸ್ MLAಗಳಿಗೆ, ಕಾಂಗ್ರೆಸ್ ಕಾರ್ಪೊರೇಟರ್ಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ಮಾತ್ರ ನೀರು ಬರೋದಲ್ಲ, ಈ ನಾಡಿನ ರೈತರಿಗೆ ನೀರು ಕೊಡೋದಕ್ಕೆ, ಈ ಬೆಂಗಳೂರಿಗರಿಗೆ 2 ಕೋಟಿ ಜನ ಏನು ಇಡೀ ಪ್ರಪಂಚದಿಂದ ಬಂದು ನೆಲೆಸಿದಿರಲ್ಲ, ನಿಮಗೆ ಶುದ್ಧ ನೀರು ಕೊಡೋಕ್ಕೋಸ್ಕರ ಹೋರಾಟ ಇಟ್ಕೊಂಡಿದ್ದು. ಅದರಲ್ಲಿ ಹಲವಾರು ರೈತ ಪರ ಸಂಘಟನೆಗಳು ಭಾಗವಹಿಸಿವೆ, ದಲಿತ ಸಂಘಟನೆಗಳು ಭಾಗವಹಿಸಿವೆ, ಕೆಲವು ಚಲನಚಿತ್ರ ನಟರು ಭಾಗವಹಿಸಿದ್ದಾರೆ, ಸಾಹಿತಿಗಳು ಭಾಗವಹಿಸಿದ್ದಾರೆ. ನೀವು ತಮಿಳುನಾಡಲ್ಲಿ ನೋಡಿ, ಒಂದು ಭಾಷೆ, ಒಂದು ನೀರಿನ ಜಲ ನೆಲದ ಬಗ್ಗೆ ಹೋರಾಟ ಕರೆ ಕೊಟ್ರೆ ಅಲ್ಲಿ ಇಡೀ ಚಿತ್ರರಂಗ ಬಂದ್ ಮಾಡೋ ಕೂತ್ಕೊಳ್ತಾರೆ. ರಜನಿಕಾಂತ್, ಕಮಲಾಸನ್, ವಿಜಯ್ ಅಂತವ್ರು. ನಿಮಗೆ ಮಾರ್ಕೆಟ್ ಬಿದ್ದೋಗುತ್ತೆ ಅನ್ನೋ ಕಾರಣಕ್ಕೆ ಹೋರಾಟಗಳಿಗೆ ಬರಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ ಇರಲಿಲ್ಲ, ಯಾವ ಆಹ್ವಾನವನ್ನು ಕೇಳ್ತಿರ್ಲಿಲ್ಲ. ಈ ಭಾಷೆ, ಈ ನೆಲಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಅವರು ಇಡೀ ತಂಡವನ್ನ ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ರು. ಅವ್ರು ಸ್ಫೂರ್ತಿ ಆಗ್ಬೇಕು. ಅವಾಗಲೇ ಒಂದು ಪೇಪರ್ ಕಟಿಂಗ್ ತೋರಿಸಿದೆ ನಿಮಗೆ. ಹಾಸನ ಇಡೀ ದಿನ ಚಿತ್ರೀಕರಣದಲ್ಲಿ ಭಾಗವಹಿಸಿ ರಾಜ್ಕುಮಾರ್ ಅವರು ಸಂಜೆ ಹಾಸನದ ಒಕ್ಕಲಿಗರ ಆದಿಚುಂಚನಗಿರಿ ಮಠದ ಸಮುದಾಯ ಭವನ ಕಟ್ಟೋದಕ್ಕೋಸ್ಕರ ಇಕ್ಕಿದಂತ ಸಂಗೀತ ಸಂಜೆಯಲ್ಲಿ ಭಾಗವಹಿಸಿದ್ರು. ಮಧ್ಯರಾತ್ರಿ ಹೋಗಿ ಇನ್ನೊಂದು ದೇವಸ್ಥಾನದಲ್ಲಿ ಭಾಗವಹಿಸಿದ್ರು, ದೇಣಿಗೆ ಕೊಟ್ಟು ಬಂದ್ರು. ಅದು ಕನ್ನಡದ ನೆಲವನ್ನ ಉಳಿಸುವಂತದ್ದು. ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಪಾರ್ಟಿ ಸಿಂಬಲ್ ಅಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳಿಗೆ, ಪಾದಯಾತ್ರೆಗೆ ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅಂತ. ನಮ್ಮ ಪಕ್ಷದ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಈ ರಾಜ್ಯದ ನೆಲ ನೀರಿನ ಹೋರಾಟಕ್ಕೆ ಸಪೋರ್ಟ್ ಮಾಡಿ. ಆಯ್ತ್ರಿ, ಪಾಪ ನಾರಾಯಣ ಗೌಡ್ರು, ವಾಟಾಳ್ ನಾಗರಾಜ್ ಅವರು, KR ಕುಮಾರ್, ಪ್ರವೀಣ್ ಶೆಟ್ಟಿ ಎಲ್ಲರೂ ಹೋರಾಟ ಮಾಡ್ತಾರಲ್ಲ, ಆ ಹೋರಾಟಕ್ಕೆ ಯಾವತ್ ಬೆಂಬಲ ಕೊಟ್ಟಿದ್ದಾರೆ ಇವರು? ಸರಿ, ಇದೇನೋ ಆಯ್ತು, ಮೇಕೆದಾಟು ಕಾಂಗ್ರೆಸ್ ಪಕ್ಷ ಅವ್ರ ಹೋರಾಟ ಕೊಡ್ತಾರೆ, ಅವ್ರು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಎಷ್ಟು ಜನ ಹೋಗಿದಾರ್ರಿ? ವಾಟಾಳ್ ನಾಗರಾಜ್ ಅವ್ರ ಜೀವನ ಪರ್ಯಂತ ಕನ್ನಡ ಹೋರಾಟ ಮಾಡ್ತಾ ಇದಾರೆ. ಎಲ್ರಿ ಇವ್ರು? ಯಾರ್ರಿ? ತೋರಿಸ್ರಿ. ಸುಮ್ಮನೆ ಮಾತಾಡೋದಲ್ಲ. ಇನ್ಮೇಲಾದ್ರೂ ನಿಮ್ಮ ನೆಲದ ಬಗ್ಗೆ ಹೆಮ್ಮೆ ಇಟ್ಕೊಳ್ಳಿ, ನಿಮ್ಮ ನೆಲದ ಭಾಷೆ ಬಗ್ಗೆ ಪ್ರಥಮ ಪ್ರಾಶಸ್ತ್ಯ ಕೊಡಿ. ತಾವ್ ಯಾಕೋ ಇತ್ತೀಚೆಗೆ ಒಂದ್ ಸ್ವಲ್ಪ ರಶ್ಮಿಕಾ ಮಂದಣ್ಣ ಅವರನ್ನ ಟಾರ್ಗೆಟ್ ಮಾಡ್ದಂಗೆ ಕಾಣ್ತಿದೆ ಸರ್. ನನಗೆ ವೈಯಕ್ತಿಕವಾಗಿ ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಯಾವುದೇ ದ್ವೇಷ, ಅಸೂಹೆ, ಹೊಟ್ಟೆ ಕಿಚ್ಚಿ ಇಲ್ಲ. ಕನ್ನಡದಿಂದ ಬೆಳೆದಿರೋರು. ಈಗ ಇನ್ನೂ ಹಲವಾರು ನಟಿಯರು ಕನ್ನಡಿಗರು ಬೇರೆ ಭಾಷೆಯಲ್ಲಿದ್ದಾರೆ. ಅವ್ರ ಬಗ್ಗೆ ನನ್ನ ಆಕ್ಷೇಪಣೆ ಇಲ್ಲ, ಯಾಕಂದ್ರೆ ಅವ್ರೇನು ಕನ್ನಡದಲ್ಲಿ ನಟಿಸಿ, ಇವರು ಕನ್ನಡದಲ್ಲಿ ಬೆಳೆದಿರೋದ್ರಿಂದ, ಕನ್ನಡಿಗರಿಗೆ ಹತ್ರ ಆಗಿದ್ದರಿಂದ ಕರೆಯಕ್ ಹೋದಾಗ ನನ್ನ ಹತ್ರ ಟೈಮ್ ಇಲ್ಲ, ಬರಕ್ಕಾಗಲ್ಲ ಅಂದ್ರೆ ಕನ್ನಡಕ್ಕಿಂತ ಇನ್ನೇನು, ಈ ನೆಲದಕ್ಕಿಂತ ಇನ್ನೇನು? ಹಾಗಾದ್ರೆ ನಿಮ್ ಚಲನಚಿತ್ರ ಬಂದ್ ಮಾಡಿದ್ರೆ ಏನಾಗುತ್ತೆ? ನಾವು ಬಹಿಷ್ಕರಿಸಿದ್ರೆ ಏನಾಗುತ್ತೆ? ಅದು ನನ್ನ ಪ್ರಶ್ನೆ. ಬೇರೆ ಚಿತ್ರೀಕರಣಕ್ಕೆ ಏನಾದ್ರು ಸಮಸ್ಯೆಗಳಾದಾಗ ತಮ್ಮ ಬಳಿ ಎಲ್ಲ ಬರ್ತಿರ್ತಾರೆ, ಆದ್ರೆ ಇಂಥದಕ್ಕೆ ಬರಲ್ಲ ಅನ್ನೋ ಒಂದು ಅಸಮಾಧಾನ ನಿಮ್ಗೆ? ರೀ, ನನಗೆ ಅಸಮಾಧಾನ ಅಲ್ಲ ರೀ. ನಾನು 7 ಕೋಟಿ ಕನ್ನಡಿಗರ ಮನದಲ್ಲಿರೋದನ್ನ ಮಾತಾಡ್ತಾ ಇದ್ದೀನಿ. ಈ ನೆಲ, ಈ ಜಲದ ಭಾಷೆ ಉಳಿವಿಗಾಗಿ. ಆಯ್ತ್ರಿ, ಮೊದ್ಲೆಲ್ಲ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಅವ್ರನ್ನ ನೀವು ಇಂಟರ್ವ್ಯೂ ಕರೀರಿ, ನಿಮ್ ಸ್ಟುಡಿಯೋಗೆ ಬಂದು ಇಂಟರ್ವ್ಯೂ ಕೊಟ್ಟೋಗೋರು. ಇವತ್ತೇನ್ ಹೇಳ್ತಾರ್ರಿ? ಹೋಟ್ಲಲ್ಲಿ ಸೆಟಪ್ ಹಾಕಿದೀನಿ, ಬಂದು ಇಂಟರ್ವ್ಯೂ ತಗೊಂಡೋಗು ಅಂತಾರೆ. ದಿಸ್ ವಾಸ್ ಲಾಸ್ಟ್ ಕ್ವಶನ್. ಈಗ ಪ್ರಮುಖವಾಗಿ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂದ್ರೆ DK ಶಿವಕುಮಾರ್ ಹೇಳಿಕೆ ನೀವು ಸಮರ್ಥನೆ ಮಾಡ್ತೀರಾ? ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡಬೇಕು. ಇವ್ರು ಹೋರಾಟಕ್ಕೆ ಬರ್ತಾ ಇಲ್ಲ. ನಮ್ಮ ಮನೆ ಮದುವೆಗೆ ಬನ್ನಿ, ಕಾಂಗ್ರೆಸ್ ಕಚೇರಿ ಉದ್ಘಾಟನೆಗೆ ಬನ್ನಿ ಅಂತ ಕರೀತಾ ಇಲ್ಲ. ಈ ನೆಲನ ಉಳಿಸೋಕ್ ಬನ್ನಿ ಅಂತ ಹೇಳ್ತಾ ಇದೀವಿ. ಸೊ ಇದು ಗಣಿಗ ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.